ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಪೊಲೀಸನ ಆಗಬೇಕು, ಮಿಲಿಟರಿಗೆ ಹೋಗ್ಬೇಕನ್ನೋರಿಗೆ ಪ್ರಸಾದ್ ಪ್ರಸಾದ್ ಕೊಡ್ರಿ. ಪ್ರಸಾದ್ ದುಡ್ಡು ಕೊಟ್ಟು ಸಿಕ್ಕೊಂಡು ಅವ್ರನ್ನ ಮುಂದೆ ಕಲಿಯೋ. ಒಬ್ಬ ದುಡ್ಡು ಕೊಟ್ಟು ಸಿಕ್ಕೊಂಡಲ್ಲ, ನೌಕರಿ ಸಂಬಂಧ ಯಾರು ದುಡ್ಡು ಕೊಟ್ಟು ಸಿಕ್ಕೊಂಡ್ರೆ ಯಾರು ನೌಕರಿ ಸಂಬಂಧ ದುಡ್ಡು ಕೊಟ್ಟಿ, ನೌಕರಿ ಸಂಬಂಧ ದುಡ್ಡು ಕೊಟ್ಟಿ ಕೊಟ್ಟ ನೋಡ್ರಿ. ಏನ್ ಮುಂದೈತಿ ಅಂತ ಹೇಳಿ ಅವ್ರನ್ನ ಅವ್ರಿಗೆ ಮಿಕ್ಕಿಂದ ಮುಂದೆ ನಾನು ಕೇಳ್ಬೇಕಪ್ಪ. ನೀವು ಸಿಕ್ಕೊಂಡು ಕುಂತಿ ಮತ್ತೆ ಇಲ್ಲಿ ಸುಳ್ಳು ಸಾಧಿಸ್ತಿ. ಅವರಿಗೆ ದುಡ್ಡು ಇಸ್ಕೊಂಡವ್ರಿಗೆ ಮಿಕ್ಕಂದ್ರೆ ಮುಂದೆ ನಾನು ಆಗುದಂತ ಬರೀ ಅಂತ ಹೇಳಿ ನೀನು ಸರಿ ಬರಕ್ಕ ಹಂಗೇನಪ್ಪ. ಯಾರು ಕಾಲೇಜಿನಾಗ ಕಾಲೇಜಿನಾಗ ಪಿಯೋನು ಟೀಚರ್ ಅವರ ಕರೆದು ಹೇಳ್ಯಾರ ಅಂತಪ್ಪ. ಅದು ಕಾಯ ಮೇಲೆ ಸಿಗುತ್ತಪ್ಪ. ಆದ್ರೆ ಎಲ್ಲರಿಗೆ ಬೇಕಾಕೊಂಡು ಹೋಗ್ಬೇಕು. ಎಲ್ಲರಿಗೆ ಬೇಕಾಗ್ಲಿಕ್ಕಾದ್ರೆ ಮತ್ತೆ ನೀನು ತಗೋತಾರೆ. ಸಿಗುತ್ತ ಕಾಯಂ ನೌಕರಿ ಆಗ್ಬೇಕು. 16 ವರ್ಷ ತಪ್ಪ ಮಾಸ್ತರ್ ಇದ್ದವರು ಕಾಯಂ ನೌಕರಿ ಆಗ್ಬೇಕು. ನಿರ್ಮಾಣ ಅಂತ ಹೇಳಿ 25 ಹೋಗೋದ್ರೊಳಗಾಗಿ ಅವ್ರು ಕಾಯಂ ಆಗುತ್ತೆ. ಯಾರನ್ನ ಮಾತು ಕೇಳಿ ಸರ್ಕೋಬೇಡ ಅಂತ ಹೇಳಿ 25ನೇ ಇಸ್ವಿ ಹೋಗೋದ್ರೊಳಗಾಗಿ ನೀನು ಕಾಯಂ ಆಗುತ್ತಪ್ಪ. ನಂಬಿಕೆ ಆದ್ರೆ ನೀನು ಸಾಯಿ ಮಟ್ಟ ಬೂದಿ ಬಿಡ್ತಾರೆ. ಅರ್ಜಿ ಹಾಕಿ ಪ್ರಸಾದ್ ಕೊಡ್ರಿ. ನಿಮ್ಗೆ ಎಕ್ಸಾಮ್ ಐತೆ ಅದ್ರದ್ದು ಪ್ರಸಾದ್ ಹಚ್ಚ್ರಿ. ಎಕ್ಸಾಮ್ ಪಾಸ್ ಮಾಡಪ್ಪ ಅಂತ ಬೇಡ್ಕೊಂಡು ನಡಿ, ಅಷ್ಟು ಬೇಡ್ಕೊಂಡು ನಡಿ. ಎಕ್ಸಾಮ್ ಪಾಸ್ ಮಾಡ್ಕೊಂಡು ಮುಂದೆ ಆಶೀರ್ವಾದ ಕೊಡ್ತೇವೆ. ಎಕ್ಸಾಮ್ ಪಾಸ್ ಆಗಿಲ್ಲ. ಡಿಫೆನ್ಸ್ ಹೋಗ್ಬೇಕು ಆಸೆ. ಎಕ್ಸಾಮ್ ಪಾಸ್ ಆಗಿತ್ತು. ಡಿಫೆನ್ಸ್ ಈಗ ಮತ್ತೊಂದು ವರ್ಷ ಪ್ರಸಾದ್ ಕೊಡ್ರಿ. ನನಗೂ ನೌಕರಿ ಸಿಗಲಿಪ್ಪ, ಬಂದು ಸಕ್ಕರೆ ಅಂತೀನಿ ಅಂತ ಎಷ್ಟು ಬೇಡ್ಕೊಂಡು ಹೋಗೋದು. ಸರಿ ನನಗೂ ನೌಕರಿ ಸಿಗಲಿಪ್ಪ, ಬಂದು ಸಕ್ಕರೆ ಅಂತೀನಿ ಅಂತ ಬೇಡ್ಕೊಂಡು ಹೋಗೋಣ ನಾವು. ಅಲ್ಲೇ ಬೇಡ್ಕೊಂಡು ಸಿಗಲಿಕ್ಕೆ ಸಕ್ಕರೆ ಯಾವುದಾದ್ರೂ ಪ್ಲಾಟ್ಫಾರ್ಮ್ ನಡೆಸಿದ್ರು ಒಳ್ಳೆಯದು. ಯಾವ್ದ್ರ ಒಂದು ಒಳ್ಳೆ ನೌಕರಿ ಸಿಗ ಸಾಕು. ಪೂಜೆ ಕೆಟ್ಟ ಮೇಲೆ ಇದ ದಿನದಾಗ ಒಂದು ಜಗದಾಗ ಕರ್ಕೊಂಡ ಸೇರ್ಕೊಂಡ್ಬಿಡಪ್ಪ. ನೋಡಿ ಸರ್, ಹೈಸ್ಕೂಲ್ ಟೀಚರ್ ಸ್ವಲ್ಪ ಇದು ಮಗಿಂದ ಪ್ರಸಾದ್ ಹಚ್ಚರಿ. ಪ್ರಸಾದ್ ಕೊಡಿ. ಕಾಯಂ ಆಗೋದು ಆಗ್ತೈತಿ. ಮುಂದೆ ಬಿಡಕ್ಕೆ ಹೋಗ್ಬೇಡ, ಸೇರ್ಕೊಂಡ್ಬಿಡ ಸರ್. ಇನ್ನೊಂದು ಗೊತ್ತಿಯ ಕಲ್ಯಾಣದ ಆಸೆ ಇಟ್ಕೊಂಡ್ಬಂದ್ ಮಕ್ಕಳು ನೋಡಿ ಲಗ್ನ ಆಗ್ಬೇಕಲ್ಲ ಹೆಣ್ಮಕ್ಳ. ಅವರಿಂದ ಯಾರು ಬರಕ್ ಹೋಗ್ಬಾರ್ದು ಹೆಣ್ಮಕ್ಳಿಂದ.
ಅವ್ರು ಯಾರು ಬರುದಿಲ್ಲ ನೀವು ಬೇಕು ನಿಂದ್ರೆ ನನ್ನ ಮಕ್ಕಳು ಅವರಿಂದ ಯಾರು ಬರಕ್ ಹೋಗ್ಬೇಡ್ರಿ ದಯವಿಟ್ಟು. ಬರೋ ಮುಖತ್ ಬಾ ನೀನು ಸ್ವಲ್ಪ ಅಲ್ಲಿ ನಿಂದ್ರೆ ಅಲ್ಲಿ 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 ಅಷ್ಟೇ ನಿಂದ್ರೆ, ಅಷ್ಟೇ ನಿಂದ್ರೆ. ಕೊಡ್ರಿ. ಅವರ ಆಸೆ ನಡೆಸ್ಕೊಡ್ತೀನಿ. ಅಂದ್ರೆ 3 ಮಂದಿಗೆ ನೌಕರಿ ಗಂಡನ ಭಾಗ್ಯ ಐತಪ್ಪ. ಉಳಿದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕು. ಹೆಸರು ಹೇಳೋದಿಲ್ಲ, ಕೈ ಮಾಡಿ ತೋರಿಸೋದಿಲ್ಲ. 3 ಮಂದಿಗೆ ನೌಕರಿ ಗಂಡನ ಭಾಗ್ಯ ಅವರಿಗೆ ಪ್ರಸಾದ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೋಬೇಕು. ಉಳಿಕೆದವ್ರು 3 ಮಂದಿಗೆ ನೌಕರಿ ಗಂಡನ ಭಾಗ್ಯ, ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ. ಅದು 1ನೇ ಸಂಬಂಧನೂ ಸಿಗಬಹುದು, 2ನೇ ಸಂಬಂಧನೂ ಸಿಗಬಹುದು. ಇವತ್ತಿನಿಂದ 3 ತಿಂಗಳ ಅವ್ರ ಕಲ್ಯಾಣ ಹಾಕೈತಿ. ಕೊಂದು ಬಿಡಂತ ಹೇಳಿ ತಿನ್ನಂತ ಹೇಳಿ ನಿಂಬೆ ನನಗೆ ಭಾಗ್ಯ ಬರಲಿ ಅಂತ ತಿಂದು ಭಾಗ್ಯ ಬರಲಿ ಅಂತ ಬಳಸ್ಬಿಡ್ತೇನೆ. ಹೊಡ್ಕೊಂತಿರ್ಬೇಕು. ನೋಡ್ರಿ ಅವ್ರು ಬೇರೆ ನಿಂಬೆಲ್ಲ ಕೊಡ್ರಿ, ಇಂಥದ್ದು ಕೊಟ್ಟಿದ್ರೆ ಕೊಡ್ಬೇಡ್ರಿ. ಎಲ್ಲಿ ಕಬ್ಬ ನಿಂಬೆ ತಂದು ಕೊಡ್ರಿ. ನೋಡ್ರಿ, ಬೋರ್ ಹಾಕಿಸ್ತೀವಿ ನೀರು ಕೊಡಿ ಅಂತ ಬಂದವ್ರು ನೋಡ್ರಿ ಬೋರ್ ಹಾಕ್ಸೋರು ಯಾರಿದ್ರಿ ಬರ್ರಿ. ಬರ್ರಿ ಇದ್ರ ಸೇಲೆ ತಗೋ ಬರ್ರಿ. 2 ಪಾಳಿ ತಗೊಂಡ್ರಿ ಆ ಕಡೆ ನಿಂದ್ರಿ, ಆ ಕಡೆ ನೀವು ಕಡೆ ಬಾ. ಮಾತಾಡ್ಬೇಡ್ರಿ. ಕೇಳ್ರಿಪ್ಪ, ಹಿರಿಯರು ಯಾರಾದ್ರು ಕೇಳ್ರಪ್ಪ. ಮನೆಗೆ ಯಾರಾದ್ರು ಹಿರಿಯರು? ನಿಮ್ಮ ತಂದೆ ತಾಯಿ? ಆಯ್ತು. ಅಣ್ಣನ ಕೈ ಹೋಗಿ ಆ ಪ್ರಸಾದ್ ಚೀಟ್ ಕೊಡಂತ ಹೇಳಿ ಯಾರು ಹೊಲ ಹಾಕ್ಸ್ಬೇಕು? ಇನ್ನೂ ಒಂದು ಪ್ರಸಾದ್ ಚೀಟ್ ನೀವು ಯಾರು ಕೊಟ್ಟಿಲ್ಲ? 2 ಅಣ್ಣನ ಕೈ ಕೊಟ್ಬಿಡ. ಅಲ್ಲಿ ಹಾಕಣ್ಣ ಇಲ್ಲಿ ಹಾಕಿ ಅಂತ ಅನ್ನಕ್ಕೆ ಹೋಗ್ಬಿಡ. ಅವನ ಮನುಷ್ಯ ನಾನು ಹಾಕ್ತೇನೆ. ಅವ ಎಲ್ಲಿ ಮನಸ್ಸು ಮಾಡಿ ಆ ಬೂದಿ ಹಾಕಿ ಊಟ ಮಾಡ್ತಾನೆ, ಅಲ್ಲಿ ಬೋರ್ ಹಾಕ್ಸ್ಬಿಟ್ಟು ನೀರು ಕೊಡ್ತಾನೆ. ಆದ್ರೆ ಅಣ್ಣನ ಕಡೆಯಿಂದನೇ ಹಾಕ್ಸ್ಬೇಕು ನನ್ನ ಬೂದಿನ. ಪ್ರಸಾದ ಹಚ್ಚಿರ ಅವು ಅತ್ತಾಗ ಹಾಕು, ಎತ್ತಾಗ ಹಾಕು, ಅಲ್ಲಿ ಪಾಯಿಂಟ್ ಮಾಡಿರಲ್ಲ, ಇಲ್ಲಿ ಪಾಯಿಂಟ್ ಮಾಡಿರಲ್ಲ, ಅಲ್ಲೇ ಹಾಕು ಇಲ್ಲೇ ಹಾಕು ಅಂತ ಹೇಳ್ತಾರೆ. ಅವನ ಮನುಷ್ಯನ ನಾನು ನೀರು ಕೊಡ್ತೇನೆ. 2 ಹೊಲ್ದಾಗ ಹಾಕ್ಸ್ಬಿಟ್ರೆ ನೀರು ಕೊಡ್ತೇನೆ. ಯಾರ್ಯಾರು ಕೇಳಿ. ಮನ್ಯಾಗ ತಂದೆ ತಾಯಿ? ತಂದೆ ತೀರ್ಕೊಂಡು ತಾಯಿ ತಾಯಿಗಳಲ್ಲ, ತಾಯಿಗಳು ಅದನ್ನು ತಾಯಿ ಕೈ ಕೊಡ್ಬೇಕು. ಆ ಪ್ರಸಾದ ಚೀಟ್ ತಾಯಿ ಕರ್ಕೊಂಡೋಗಿ ಬೋರ್ ಹಾಕ್ಸ್ಬೇಕು ಅಂತ ನನ್ನ ಆಶೀರ್ವಾದ. 3 ಮಂದಿ ಅಣ್ಣ ತಮ್ಮ ಪಟ್ಟಿ ಐತಿ ಸರ್. ಪ್ರಸಾದ ಹಚ್ಚಿರಿ, ತಾಯಿ ಕರ್ಕೊಂಡೋಗಿ ಬೋರ್ ಹಾಕ್ಸೋದು ನೀರು ಕೊಡ್ಬೇಕು. ಪ್ರಸಾದ ಹಚ್ಚಿಬಿಡ್ರಿ. ನೀ ತಾಯಿ ಕರ್ಕೊಂಡೋಗಿ ಬೋರ್ ಹಾಕ್ಸಲಿಲ್ಲ ಅಂದ್ರೆ ನೀರಿಲ್ಲ ನನ್ನ ಕಡೆ. ಆಗ ಎಲ್ಲಿ ಬೋದಿ ಹತ್ತಳ ಹೊಲ್ದಾಗ ಅಲ್ಲಿ ನೀರು ಕೊಡ್ತೀನಿ. ಹಿರಿಯರು ಹೇಳಿದ್ರು ಕೇಳ್ರಿ.
ತಾಯಿ ತಂದೆ ಹಣ್ಣುಗಳು ಬ್ಯಾರೆ ಇದೆ ಸರ್. ಅಲ್ಲ ಅದಾರಲ್ಲ ಅನ್ನದಾದ್ರೆ ಬ್ಯಾರೆ ಇದೆ. ಬ್ಯಾರೆ ಆದ ಕೂಡಲೇ ಹಣ್ಣು ಸುಳ್ಳಾಗಿ ಕೇಳಿರ್ಪ ಅನ್ನದಾದ್ರೆ ಜರ ಅವ್ರಿಗೆ ನಮ್ಗೆ ಹೊಂದಾಣಿಕೆ ಇಲ್ಲ. ಅಣ್ಣನ ಮಗನಾರ ಕರ್ಕೊಂಡು ಹಾಕಿಸ್ತಾನ ಕೇಳ್ಬೋದು. ಮಗನಾರ ಕರ್ಕೊಂಡು ಹಾಕಿಸ್ತೇನೆ. ಇರೋದಿಲ್ಲ ಅದಾರ ನಾವು ಹೇಳಿದಕ್ಕೆ ಯಾವುದಕ್ಕೂ ಬರಂಗಿಲ್ಲ. ಈಗ ಪಾಯಿಂಟ್ ಮಾಡಿ ಹೋಗ್ಯಾರ ಕೇಳಿ ಮಾಡ್ಯಾರ್ರಿ ಅದಾರ 6-7 ಆಗ್ಯಾವ್ರಿ. ಬಂದತ್ತ 2 ತಾಸಿಗೆ ಮುಗ್ದತ್ತ. ನೀರು ಬಿದ್ದಿಲ್ಲ 6 ಇಲ್ಲ ಇಲ್ಲ ಒಂದ ಬಿದ್ದಿತ್ತು. 1 ವರ್ಷ ಮಟ್ಟ ನಡೀತೀರಿ 15 ಕರಂಜಿ. ವರ್ಷದೊಳಗ ಮತ್ತೆ ವರ್ಷ ಒಳಗ 2 ತಾಸಿಗೆ. ಅಣ್ಣನ ಕರ್ಕೊಂಡು ಹೋಗ್ಲಾರ್ದನ ನನಗೂ ನೀರು ಕೊಡಕ್ ಬರೋದಿಲ್ಲ ಕೊಂದ್ರಂತ ಹೇಳಿ. ಸರಿ ಬರ ಯಾರು ಬರ್ಲಿ ಕೇಳಿ ಹೇಳಿದನಪ್ಪ ಕೊಡ್ರಿ ಅವ್ರಿಗೆ ಪ್ರಸಾದ ಹಚ್ಚರಿ. ಇದಕ್ಕಿಂತ ಹಿರಿಯರು ಬರ್ನಪ್ಪ ಮನೆಗೆ. ನಿನ್ನ ಕಿರಿಯರು ಅಂದ್ರೆ ಅನಪ್ಪ ಬೇರೆ ಇರತ್ತಪ್ಪ ಅವರು ನಿನ್ನ ಮನಸ್ಸು ಎಲ್ಲಾಗುತ್ತಲ್ಲ ಹಾಕಿಸ್ಬಿಡು ಹೋಗು, ನೀರು ಕೊಡ್ತೇನೆ. ಒಬ್ರು ತೋರಿಸುವಾದದ್ದು ಒಬ್ರು ಗುರ್ತ ಮಾಡಿ ಹೋದ ಜಾಗದಾಗ ನಾನು ಬೂದಿ ಹಾಕ್ಬೇಡ. ನಿನ್ನ ಮನಸ್ಸು ಎಲ್ಲಾಗುತ್ತಲ್ಲಿ ಶಿವ ಅಂತ ಬೂದಿ ಹಾಕಿಬಿಡು. ಆ ಗುರ್ತದಾಗ ನಾ ಬೋರ್ ಹಾಕಿಸ್ಬಿಡು ನೀರು ಕೊಡ್ತೇನೆ. ನಂಬಿಕೆ ಆದ್ರೆ ಮೊದಲನೇ ನೀರು ತಗೊಂಡ್ಬಂದು ತಂದೆ ಮಗನು ಸಕ್ಕರೆ ಹಂಚ್ಕೊಂಡು ಹೋರಿ ಕುಂದ್ರ ನಡೆಯುವ ತಾಯಿ ಕೈ ಕೊಟ್ಬಿಡ. ಆಕಿನ ಕರ್ಕೊಂಡು ಹೋಗಿ ಎಲ್ಲಿ ಹಾಕ್ತದಲ್ಲಿ ನೀರು ಕೊಡ್ತೀನಿ, ಅತ್ತಾಗ ಹಾಕಿ ಇತ್ತಾಗ ಹಾಕಿ ಅವ ಅಂತ ಹೇಳಕ್ ಹೋಗ್ಬೇಡ. ಹಾಗೆ ತನ್ನ ಮನಸ್ಸು ಅದ್ರಲ್ಲಿ ಹಾಕಿಬಿಡ್ಲಿ. ಅಲ್ಲಿ ಗುರ್ತ ಮಾಡಿಕೊಡಿ, ಬೋರ್ ಹಾಕ್ಸ್ಬಿಟ್ರೆ ನೀರು ಬರ್ತೈತಿ. ತಾಯಿ ಕರ್ಕೊಂಬಂದು ಸಕ್ಕರೆ ಕುಂದ್ರ ಸರಿ. ತಂದೆ ತಾಯಿ ಹಣ್ಣುಗಳು ಹಚ್ಚರಿ ಮುಂದೆ ಕೇಳಿ ತಲೆ ಮೇಲೆ ಕೊಡ್ರಿ. ಓಡಾಡಕ್ ಹೋಗ್ಬೇಡ, ಯಾರಿಗೆ ಹೇಳ್ಬೇಡ. ನಿನ್ನ ಮನಸ್ಸು ಎಲ್ಲಾಗುತ್ತೆ ಅಲ್ಲಿ ಬೋರ್ ಹಾಕ್ಸ್ಬಿಡು ನೀರು ಕೊಡ್ತೀನಿ. ಒಬ್ರು ತೋರಿಸುವ ಜಾಗದಾಗ ನನ್ನ ಬೂದಿ ಹಾಕ್ಬೇಡ. ಹೋಗು, ನಂಬಿಕೆ ಆದ್ರೆ ಬಂದು ಸಕ್ಕರೆ ಹೋಗ್ಬೇಕು. ಮನೆಗೆ ಹಿರಿಯರು ಯಾರು ಕೇಳಿ. ತಾಯಿ ಗಂಡನ ಮನೆಗಿಂತ ಬಂದವ್ರು ಏನು ತವ್ರ ಮನೆಗಿಂತ ಬಂದವ್ರು ಕೇಳಿ. ಗಂಡನ ಮನ್ಯಾಗ ನಮ್ಮ ಮನೆಯವ್ರು ತೀರ್ಕೊಳ್ಳೋಣ ನಮ್ಮ ಮಕ್ಕಳು ಇದ್ರಿ ಮತ್ತು ತವ್ರ ಮನೆಯವ್ರಿಗೆ ಇಲ್ಲೇ ಇಟ್ಕೊಂಡು ಅವ್ರ ಮನ್ಯಾಗ ಅದಿ ತವ್ರ ಮನೆಯವ್ರಿಗೆ ನನ್ನ ಮನ್ಯಾಗ ತಂದು ಅವ್ರ ಮನೆಯವ್ರನ್ನ ನೀವು ಗಂಡ ಮನ್ಯಾಗ ತಂದು ಇಟ್ಕೊಂಡಿ. ಹಾಂ ಮಕ್ಕಳು ಮಕ್ಕಳ ತಂದೆ ಅವ್ರನ್ನ ತಮ್ಮ ಗಂಡ ಮನೆಗೆ ಇಟ್ಕೊಂಡ್ಬಿಟ್ರು. ತಾಯಿ ಗಂಡನ ಮನೆ ಗಂಡ ಅತ್ತಿ ಮಾವ ಬೇರೆ ಅತ್ತೆ ಇಲ್ಲ ನಮ್ಮ ಮನೆಯವ್ರು ತೀರ್ಕೊಂಡಾಗ ಅತ್ತೆ ಮಾವನಿಲ್ಲಪ್ಪ ಮನೆಯವ್ರು ತಿಳ್ಕೊಂಡ್ರ ತಾಯಿ ತೊಗೊಂಡು ತನ್ನ ಗಂಡ ಮನೆಗೆ ಇಟ್ಕೊಂಡ್ಬಿಟ್ರು. ಆ ವಂಶ ಬಿಟ್ಟು ನನಗೂ ನೀರು ಕೊಡಕ್ ಬರೋದಿಲ್ಲವ. ಗಂಡಗೊಬ್ಬ ತಮ್ಮರಾಗಿ ಅಣ್ಣಾಗ್ರಿ ಇರ್ಬೇಕಲ್ಲ. ಅವ್ರ ಕಟ್ಲೆ ಅವರೇ ಮಾಡ್ಕೊಂಡು ಗಂಡನ ಬಂದಾಗ ಕುಂದ್ರು ಅಂತ ಹೇಳಿ. ಬರ್ರಿ ಹೊರ ಬರ್ರಿ.
ಮಕ್ಕಳ ಆಸೆ ಇಟ್ಕೊಂಡ್ ಬಂದವ್ರು ಮಕ್ಕಳ ಸಲುವಾಗಿ ಬಂದವ್ರು ನೋಡ್ರಿ ಮಕ್ಕಳ ಸಂಬಂಧ ಯಾರು ಬಂದಿರಿ ಬರ್ರಿ ಜೋಡಿ ಬರ್ರಿ ಗಂಡ ಹೆಂಡತಿ ಜೋಡಿ ಬರ್ರಿ ಗಂಡ ಹೆಂಡತಿ ಮಕ್ಕಳು ಹಿಡಿಬೇಕಂತ ಬಂದವ್ರು ಕರಿ ಕರಿ ಪಟ್ಕೊಂಡು ಈಚೆ ಕಡೆ ಇದ್ರಿ. ಜೋಡಿ ಬಂದಿರಿ. ಪ್ರಸಾದ ಕೊಡ್ರಿ. ಕೊಡಿ ಮುಂದೆ ಅಂದ್ರೆ ಸರಿ ಯಾಕೆ ಮಾತಾಡ್ತೀರಿ ಗಂಡು ಮಕ್ಕಳಿಗೆ ಕೊಡಿ. ರಿಲ್ಯಾಕ್ಸ್ ಕೊಡ್ರಿ ಅವ್ರ ಆಸೆ ನಡೆಸಕ್ಕೆ ರಿಲ್ಯಾಕ್ಸ್ ಕೊಡ್ರಿ ಅದ್ರ ಮೂಲದಿಂದ ನಂಬಿಕೆ ಭಕ್ತಿ ವಿಶ್ವಾಸ ಅವನೆಲ್ಲ ದೇವರನ್ನು ನೋಡ್ತಾರೆ. ಕೂಡಲೇ ಅವರ ಕಾಲಿಗೆ ನಮಸ್ಕಾರ ಮಾಡಿ ಯಾರು ಬಾಳೆ ಮಾಡಿ ಇವತ್ತಿಂದ ನನ್ನ ಪರೀಕ್ಷೆಗಳಲ್ಲಿ ಪಾಸ್ ಆಗೋದು ಒಂದು ಪಟ್ಟ ಆದ್ರೂ ಕೊಡ್ತೀನಿ, 2 ಪಟ್ಟ ಆದ್ರೂ ಕೊಡ್ತೀನಿ. ನೆನಪು ಮುಗಿಸ್ಬಾರ್ದಮ್ಮ ಕುಂತಾಗ ಹೇಳ್ತಾರೆ ಕೇಳ್ಕೊಂಡ್ರಿ ಕ್ಲಾಸ್ನಾರ್ರಿ ಬರ್ಪ ನೀವು ಹೋಗೋರ್ ದಾರಿ ಬರ್ರಿ ಇದ್ರ ಬರ್ರಿ ಹೋಗೋರ್ ದಾರಿ ಬರ್ರಿ ಹಾಂ ನಾನು ಹೇಳ್ತಾರೆ ಕೊಡ್ರೆ ನಿನ್ ಮಾಡಿ ಎಂಟು ಚಂದಾಗಿ ಡೆಲಿವರಿ ಆಗಲಿ ದೇವರಾಗಲಿ ನನ್ನ ಕೇಳಾರೆಲ್ಲ ಕೇಳ್ಕೊಂಡ್ರಿ ಅಷ್ಟ ಮನುಷ್ಯರು ಕೇಳ್ಕೊಂಡು ಹೋಗ್ಬಾ ಏಯ್ ನಡಿ ಹೋಗ್ಬಾರ್ದಮ್ಮ ಸೈಡ್ ಹೋಗ್ಬಾರ್ದು ಹೋಗಮ್ಮ ಮನಸ್ಸು ಹೇಳ್ತಾರೆ ನಡಪ್ಪ ಕೊಡ್ರಿ ನಿಂಬೆನ್ ಕೊಡ್ರಿ ಮಗಲು ಸೊಮ್ಮ 5 ನಿಂಬೆ ಪ್ರಸಾದ ಹಾಕ್ರಿ. ಕಾಯ್ಕಾಲ ಹೋಗಿ ಬರೀ 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 ಹೇಳ್ತಾರೆ
ನೌಕರಿ ಸಿಕ್ತಪ್ಪ, ಮೊದಲನೇ ಪಗಾರ ಮುಟ್ಸಕ್ ಬಂದಿನಿ ಅಂತ ಒಬ್ಬ ಹೆಣ್ಣು ಮಗಳು ತಾಯಿ ತಂದೆ ತಂದೆ ಕರ್ಕೊಂಡ್ ನೋಡ್ರಿ ನೋಡ್ತಾರೆ ಭಾಳ ಮಕ್ಕಳು ಇಲ್ಲ ನೌಕರಿ ಆತಪ್ಪ, ಮೊದಲನೇ ಪಗಾರ ನೀನು ಮುಟ್ಸಾಕ್ ಬಂದಿಲ್ಲ, ಹೌದಲ್ಲವ? ಇಬ್ರು ಗಂಡ ಹೆಂಡತಿ ಬಂದಿದ್ರೆ ಒಂದು ಗಂಡ ಮಗನ ಕೊಡೋದು ಒಂದು ಹಠ ಆಯ್ತು ನನಗೆ. ಬಂದಿಲ್ಲಪ್ಪ ಅಂತಂದು ಬಳಕೆ ಏನ್ ಮಾಡಕ್ ಆಗುದಿಲ್ಲ. ಇನ್ನೊಂದು ನೋಡಿ, ಈಗ ನೌಕರಿ ದೊಡ್ಡ ಮುಟ್ತಪ್ಪ, ಕಲ್ಯಾಣ ಮಾಡಿದ್ದು ಮಕ್ಕಳ ಕೊಟ್ಟರು ದೇವರು, ಇನ್ನು ಗಂಡ ಮಗನ ಕೊಟ್ಟ ಕಾಡ್ಬೇಕನ್ನೋ ಹಠಕ್ಕೆ ಬಿದ್ದೇನೆ ನಾನು. ತಪ್ಪು ನಡಾವಳಿ ಮಾಡ್ಕೊಂಡ ಕಾಡ್ತಿ, ಸುಮ್ಮ ಕಾಡುದ ನೀನು. ಅಲ್ಲ, ಈಗ ಆ ಹರಿಕಿತ್ತ ಅದನ್ನು ಕರ್ಕೊಂಡಾರ, ಈ ಹರಿಕೆ ಬಂದಾಗ ಅವ್ರ ಗಂಡನ ಕರ್ಕೊಂಡ್ ಬರ್ತಾಳ ಆಕೆ. ಆದ್ರೆ ಕಾಡುದ್ರಾಗ ಏನು ಸಮಸ್ಯೆ ಐತಿ? ಕಲ್ಯಾಣ ಮಾಡಿದ್ದು ಮಕ್ಕಳ ಕೊಟ್ಟರು ದೇವ್ರು ಕಾಡಬೇಕಾಗುತ್ತೆ. ಯಾಕೆ ನಿನ್ನ ಹರಿಕೆ ತೀರ್ಸಾಕ ಬಂದ್ರೆ ಕಾಡುದ ನೀನು? ಇದು ನೌಕರಿ ಇಲ್ಲಪ್ಪ ಇದು. ಆತು, ಅದ್ರದ್ದು ಹರಿಕೆ ಮುಟ್ಟಿಸ್ತಾರ. ಒಟ್ಟು ಒಮ್ಗೆ ಮುಟ್ಟಿಸಬಾರ್ದು, ಒಂದೊಂದು ಮುಟ್ಟಿಸ್ಬೇಕು. ಗಂಡ ಮಗನ ಕೊಟ್ಟ ಕಾಡ್ಬೇಕು ಬಿದ್ದೀನಿ. ಒಂದೊಂದು ಗಂಡ ಮಗ ಬೇಕಾದ್ರೆ ಇಬ್ರು ಬಂದು ಹೋಗ್ಬೇಕು. ಅವರು ಪ್ರಸಾದ ಹಚ್ಚಿಬಿಡ್ರಿ, ಪ್ರಸಾದ ಕೊಡ್ರಿ. ಇನ್ನು ಎಲ್ಲ ಚಂದ ನೆನೆಸ್ಕೊಂಡು ಅದೊಂದು ಆಸೆ ಉಳಿತೈತಿ, ಬಂದು ಹೋಗೋಂತ ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಬರಾಕತ್ತ ಎಷ್ಟು ವರ್ಷ ಐತ್ರಿ? ಇವತ್ತು ಬಂದ್ ನಮ್ 3-4 ವರ್ಷ ಆತ್ರಿ. ಎಲ್ಲಾ ಪರಿಹಾರ ಆಗ್ಯಾವ್ರಿ. ಮಕ್ಳದ್ದು ಇದು ಮಾಡದ್ದು ಮತ್ತ ಬೆಡ್ಕೊಳ್ಳೋವ್ರಿಗೆ ಎಲ್ಲಾ ಅನುಕೂಲ ಆಗ್ಯದ್ರಿ. ನಮ್ಮಲ್ಲಿ ಸ್ವಲ್ಪ ದೇವ್ರ ಕಳ್ದಿತ್ತು ರೀ, ಅವ್ ದೇವ್ರ ತಗೋಬೇಡ್ರಿ, ಹೊಸ ಮಾಡ್ರಿ ಅಂತ ಹೇಳಿದ್ರಿ. ಅವ್ ಮಾಡಿದ್ವಿ, ಅದು ಚಲೋ ಅಂತ ಹೇಳಿದ್ರಿ. ಅವ್ರ ಪ್ರಕಾರ ಹಿಡಿದು ಕೊಟ್ಟು ಆತ್ರಿ. ಹಿಂಗಾಗಿ ಎಲ್ಲಾ ಅನುಕೂಲ ಆಗೈತ್ರಿ. ಮಕ್ಳ ಬಿಡೋದು ಮಕ್ಳ ಕೊಡ್ತಾರ, ಹಗರ್ ಮಾಡ್ತಾರ್ರಿ, ಎಲ್ಲಾ ಚಲೋ ಆಗೈತ್ರಿ. ಅವ್ರಿಂದ ಚಲೋ ಆಗೈತ್ರಿ. ಎಲ್ಲಾ ಕಷ್ಟ ಪರಿಹಾರ ಮಾಡ್ತಾರ್ರಿ. ಇಲ್ಲಿ ಬಂದ್ ಪ್ರಸಾದ ಮ್ಯಾಲ ಬಗೆ ಹರ್ತೈತ್ರಿ. ಎಲ್ಲ ನಿಮ್ಗೆ ಯಾರು ಹೇಳಿದ್ರಿ ಇಲ್ಲಿ ಅಜ್ಜಾರ್ ಇಲ್ಲಿ ಬರ್ಲಾಕ್ರಿ ನಾವು ಕೋರ್ಟ್ ಕ್ಯಾಮ್ರಾದಾಗ ನೋಡಿ ಬಂದಿದ್ವಿ. ನಮ್ಗೇನು ಗೊತ್ತಿದಿಲ್ರಿ. ಹೆಬ್ಬಳ್ಳಿ ಏನು ಕೌನ್ಸಿನಾಗ ಗೊತ್ತಿಲ್ರಿ. ನಮ್ಗೆ ಹುಡ್ಕ್ಯಾಡ್ಕೋತ ಬಂದಿವ್ರಿ. ನಾವ್ ಇಲ್ಲಿ ಬರ್ಬೇಕಾದ್ರೆ ಹುಡ್ಕ್ಯಾಡ್ಕೋತ ಬಂದ್ ಕೇಳಿವ್ರಿ. ಆಯ್ತು ಮಠ ಸಿಕ್ತಿರು, ಮಠದ ಕೂತ ಇಲ್ಲಿ ಕೇಳಿ ಎಲ್ಲ ಹೇಳಿ ಅವ್ರ ತನಕ ಮಠ 3 ವರ್ಷ ಬರ್ಲಾಯ್ತಿವ್ರಿ. ನಾವು ಇಲ್ಲಿ ಬರ್ಬೇಕಾದ್ರೆ ಏನ್ ತಗೊಂಡ್ಬರ್ಬೇಕು? ಇಲ್ಲಿ ಬರ್ಬೇಕಾದ್ರೆ ಏನ್ ತರಲ್ರಿ, ರೂಪಾಯಿ ಏನ್ ಬೇಕಲ್ರಿ, ಸಕ್ರಿ ತಗೋದ್ರಿ, 2 ಉದ್ಕಡಿ ತಗೊಂಡ್ ಕೊಟ್ಟ ನಮಸ್ಕಾರ ಮಾಡಿದ್ರಿ, ಕೂತ್ರು ಪಾಳ್ಯದ ಕರಿತಾರ್ರಿ. ಅವ್ರು ಅಂದ್ರೆ ಈಗ ಬ್ಯಾರೆ ಕಡೆ ರೊಕ್ಕ ಕೊಟ್ಟ ದೇವ್ರ ಕೇಳಕ್ ಹೋಗ್ರಿ, ಇಲ್ಲಿ ಯಾವ ರೀತಿ ಐತಿ? ಏನೇನ್ ರೊಕ್ಕ ಪಕ್ಕ ಏನ್ ಪೈಸಾ ಇಲ್ರಿ, ಏನು ಇಲ್ರಿ.
ಏನೇನು ಕೇಳ್ರಿ ಸುಮ್ಮ ಸಂಸ್ಕಾರ ಮಾಡೋದು ಸಕ್ಕರೆ ಇಡುದು ಸುಮ್ ಕೂತ್ಬಿಡುದು ತಾವ ಕರಿತಾರ ಪಾಳೆ ಎತ್ತು ಹಚ್ಬೇಕೇನ್ ಪಾಳೆ ಇಂತ ಊರ ನೋಡಿದ್ರಿ 8 ಮಂದಿ ಬಂದಿರಿ ಬರ್ತ ಹೇಳ್ತಾರ ಅಂದ್ರ ಪಾಳೆ ಹಚ್ಚಂಗಿಲ್ರಿ ಅಂತ ಯಾವ ಊರ ನೋಡಿದ್ರಿ ಆ ಊರ ಹೆಸರು ಕರಿತಾರ ನಾವ್ 8 ಮಂದಿ ಕರೆದ್ರು ಆಯ್ತು ನಾವ್ 8 ಮಂದಿ ಬಂದಿವಿ ನಾವ್ ಉಳಿದ್ರಿ ಬರ್ರಿ ಅಂತವ್ರು 7 ಮಂದಿ ನಾವ್ ಬಂದು ಉಳಿದ್ರಿ ಅವ್ನೊಬ್ರು ಕರಿ ನಿಮ್ ಮಂದಿನ ಅಂದ್ರೆ 8 ಮಂದಿ ಕರೆದಾಗ ನಾವು ಹೇಳಿಕೆ ಮಾಡಿದ್ರು ಆಯ್ತು ಹೇಳಿಕೆ ಮಾಡಿ ನಾವ್ ಕೇಳಿದ್ರಿ ಅವ್ರಿಂದ ಉದ್ದಾರ ಆಗತ್ರಿ ಇಲ್ಲಿ ನಂಬಿಕೆ ಬಂದೈತಿ ನಂಬಿಕೆ ಬಂದ್ರೆ ಬಂದಿವ್ರಿ 100 ವರ್ಷದ ನಂಬಿಕೆ ಬರಲ್ಲ ಬರಂಗಿಲ್ಲ ನೀವು ಬೇರೆ ಕಡೆ ಹೋಗಿದ್ರೇನ್ರಿ ಅಲ್ಲಿ ನಾವ್ ಎಲ್ಲಿ ಬೇರೆ ಕಡೆ ಹೋಗಿಲ್ಲ ನಾವು ಇವತ್ತು ಇಲ್ಲೇ ಬಂದಿವ್ರಿ ನಾವು ಮೊದಲೇ ಅಲ್ಲೇ ಪಂಚಾಯತ್ ಕೇಳೋದು ಇದ ಮಾಡ್ತಿದ್ವಿ ನಾವು ಮಕ್ಕಳಿಗೆ ನಿಂಗಾಯ್ತು ಬಂದವ್ರೆ ನಾವ್ ಈ ವಿಶ್ವಾಸ ನಮ್ಮ ದೇವ್ರ ಮೇಲೆ ಬಾಳ ಅದ ಬಂದಿವ್ರಿ ನಮ್ಮೂರ್ ಡೋಲಿನು ದೇವ್ರ ಬಾಳ ಚಲೋ ಐತ್ರಿ ಅದು ಹಿಂಗೆಲ್ಲ ಹೊಡಿ ನಮ್ಮ ಅಡ್ಡ ಐತ್ರಿ ಅದ್ರಿಂದ ನಾವ್ ನಿಮ್ ವಿಶ್ವಾಸನ ಬಂದಿವ್ರಿ ನಾವ್ ಇಲ್ಲಿ ಯಾವುದೇ ಜಾತಿ ಭೇದ ಏನೇನು ಇಲ್ಲ ಇಲ್ಲಿ ಯಾವ ಜಾತಿ ಯಾವ ಭೇದ ಎಲ್ಲ ಏಕ ಸಮಾನ ಅಂದಾರ ಎಲ್ಲರೂ ಎಲ್ಲಾರು ನನ್ನವ್ರು ಅಂತಾರು ತಂದವ್ರು ಅಂತಾರು ಎಲ್ಲ ಅಂತಾರ್ರಿ ಜಾತಿ ಭೇದ ಏನು ಇಲ್ಲ ಇಲ್ಲಿ ನಮಸ್ಕಾರ ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಹೆಬ್ಬಳ್ಳಿಗೆ ಒಬ್ರು ಭಕ್ತರು 20 ವರ್ಷದಿಂದ ಇಲ್ಲಿ ಬರ್ತಿದ್ದಾರಂತೆ. ಇವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇಲ್ಲಿ ನೀವು 20 ವರ್ಷ ಆಯ್ತ್ರಿ ಬರಕತ್ತೆ. ಈ 20 ವರ್ಷದಲ್ಲಿ ಅಜ್ಜಾರ್ ನಿಮ್ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡಿದ್ರು? ಅಯ್ಯೋ ಅಜ್ಜಾರ ನಮ್ಮಲ್ಲಿ 20 ವರ್ಷದಿಂದ ನಮಗ್ ಮಕ್ಕಳಾಗಿದ್ದಾರೆ. ಫಸ್ಟ್ ಇಲ್ಲಿ ಬರಕತ್ತಿಂದ 2 ಗಂಡು ಮಕ್ಕಳದು ಮತ್ತ ಅವ್ರ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೇದಾಗಿದೆ. ಅಂದ್ರೆ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು, ಇನ್ನೂ ರೀತಿ ಯಾವ ರೀತಿ ಈಗ ಮಕ್ಕಳಿದ್ದೆ ಬೇರೆ ಕಷ್ಟನೂ ಇತ್ತು ಸರ್? ಮತ್ತ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿದ್ದು ಅವೆಲ್ಲ ಇಲ್ಲಿ ಬರಕತ್ತಿಂದ ನಮ್ ತಾನೇ ಅವ್ರ ಆಶೀರ್ವಾದದಿಂದ ನಮ್ಗೆಲ್ಲ ಅನುಕೂಲ ಆಯ್ತು. ನಿಮಗೆ ಇಲ್ಲಿ ಬರಕ್ ಪ್ರೇರಣೆ ಯಾರು ಸರ್? ಏನ್ ಸರ್? ನಿಮಗೆ ಇಲ್ಲಿ ಬರಕ್ ಪ್ರೇರಣೆ ಯಾರು? ನಿಮ್ಗೆ ಯಾರು ಹೇಳಿದ್ರು ಅಜ್ಜಾರಿ? ಒಬ್ರು ಬಂದವ್ರು ಏನಾದ್ರು ನಾವು ಆಸ್ಪತ್ರೆಗೆ ತೋರ್ಸಕಡ್ತಿದ್ವಲ್ಲ, ಆಸ್ಪತ್ರೆ ತೋರ್ಸೋದಕ್ಕಿಂತ ಅವ್ರ ಏನಂದ್ರು, ಸರ ಮಕ್ಕಳಾಗಿಲ್ಲ ನೀವು ತೋರ್ಸಕತ್ತಿರಲ್ಲ ತಾವ್ ಆಸ್ಪತ್ರೆ ಬಿಡ್ರಿ, ಇಲ್ಲಿ ಹೆಬ್ಬಳ್ಳಿ ಅಜ್ಜಾರ್ ಅಂತಾರ ಅಲ್ಲಿ ಹೋರ್ ನೀವು, ಅಲ್ಲಿ ಹೋದ್ರಪ್ಪ ಅಂತಂದ್ರ ನಿಮ್ಮ ಮಕ್ಕಳು 5 ಲಿಂಬೆನ್ ಕೊಟ್ಟಿರ್ತಾರ, 5 ಲಿಂಬೆನ್ ಮುಗಿಟ್ರಲ್ಲೇ ನಿಮ್ಮ ಮಕ್ಕಳು ಅಂದ್ರು. ಸುಮಾರು ನಮಗೊಂದು 2ರಿಂದ 3ನೇ ಲಿಂಬೆನೊಳಗ ನಮಗ ಏನಾಯ್ತು, ನಮ್ಮ ಮಕ್ಕಳಿಗೆ ಒಳ್ಳೇದ್, ನಮ್ಮ ಮಿಸ್ಸಸ್ ಒಳ್ಳೇದಾಯ್ತು. ಫಸ್ಟ್ ನಮಗ ಬಾಳೆಹಣ್ಣು ಸಿಕ್ತು, ಪಾಳ್ಯದಾಗ ಬಾಳೆಹಣ್ಣು ಸಿಕ್ತಿಲ್ಲ, ಗಂಡ ಮಗು ಆಯ್ತು. ತದನಂತರ ಮತ್ತ ನಮಗ ಒಂದ್ ಗಂಡ ಆಗೈತೆ ಅಂತ ಮತ್ತ ನಾವು ಕಂಟಿನ್ಯೂ ಬರಕತ್ತೀವಿ. ಮತ್ತ ಒಂದ್ ಹೆಣ್ಣು ಬೇಕು ಅಥವಾ ಇನ್ನೊಂದ್ ಮಗು ಬೇಕಂತ ಬಂದೆವು. ತದನಂತರ ಏನತ್ತ ಮತ್ತ ಒಂದ್ 2 ವರ್ಷ ಅಂದ ಬಳಿಕ ಮತ್ತ ನಮಗೊಂದು ಮತ್ತ ಬಾಳೆಹಣ್ಣು ಸಿಕ್ತು, 2 ಗಂಡು ಮಗು. ಅಜ್ಜಾರ ಆಶೀರ್ವಾದದಿಂದ ನಮ್ಮ ಮಕ್ಕಳು ಇದು ನಮ್ಮ ವೈಯಕ್ತಿಕ ಸಮಸ್ಯೆಗಳು ಕೂಡ ಎಲ್ಲ ಸಾಲ್ವ್ ಆದವು. ಇಲ್ಲಿ ಯಾವ್ಯಾವ ರೀತಿ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಸರ್ ಅಜ್ಜಾರು? ಪ್ರತಿಯೊಂದು ಮನುಷ್ಯನಿಗೆ ಏನ್ ಬರ್ತಾವ ನೋಡು, ವೈಯಕ್ತಿಕ ಸಮಸ್ಯೆ ಹಿಡ್ಕೊಂಡು ಆಸ್ತಿ ಇರ್ಬೋದು ಅಥವಾ ಅವ್ರ ಆರ್ಥಿಕ ಇದು ಇರ್ಬೋದು, ಅವ್ರ ಆಶೀರ್ವಾದದಿಂದ ಪ್ರತಿಯೊಂದು ಕೂಡ ಸಮಸ್ಯೆ ನಿವಾರಣೆ ಆಗ್ತಾವ. ಮಿರಾಜ ಇರ್ಬೋದು, KL ಆಸ್ಪತ್ರೆ ಇರ್ಬೋದು, ಅಲ್ಲೆಲ್ಲಾ ಮುಕ್ಕಿದಂತ ಪೇಷಂಟ್ ಗಳು ಇಲ್ಲಿ ಬಂದು ನಮ್ಮ ಎದುರಿಗೆ ಸಾಕಷ್ಟು ಗುಣಮುಖವಾಗಿ ಹೋಗಿದ್ದಾರೆ. ನಿಮ್ ಕಣ್ ಮುಂದೆನೆ ಆಗಿದೆ? ನಮ್ ಕಣ್ ಮುಂದೆ ಆದಂತ ಪ್ರತ್ಯಕ್ಷಗಳು ಇವು ಹೇಳಿಸಕ್ಕಂತ. ಇಲ್ಲಿ ಬಂದ್ರೆ ಏನ್ ತರ್ಬೇಕು ಸರ್ ಅಜ್ಜಾರ ಹತ್ರ? ಅಜ್ಜಾರಿಗೆ ಏನೂ ತರೋಬೇಕಲ್ಲ, ಖಾಲಿ ಬರ್ಬೋದು. ಬಂದಿಂದ ಒಂದ್ kg ಸಕ್ಕರೆ ಅಷ್ಟೇ, ಅವ್ರ ಅದು ಬಿಟ್ಟು ಏನೂ ಇದು ಮಾಡೋದಿಲ್ಲ. ಆ ಸಕ್ಕರೆ ಹೊತ್ತಾಗ ಅಲ್ಲಿ ಹಂಚ್ಕೊಂಡು ಹೋಗ್ಬಿಡುದು ಅಷ್ಟೇ, ಅದು ಬಿಟ್ಟು ಏನು ಮತ್ತೆ ಅವ್ರ ಆಸೆ ಪಡೋಲ್ಲ. ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.